ಭಾಗ್ಯಕ್ಕ ಏನು ಇವತ್ತು ಆಳ್ರಷ್ಟು ಶಾನ ಕಮ್ಮಿ ಕೊಟ್ಬಿಟ್ಟಿದೆ ಹಸುವ ಯಾಕ ಭಾಗ್ಯಕ್ಕ ಅಲ್ಲ ಭಾಗ್ಯಕ್ಕ ಆಲ್ಕ ಇಷ್ಟೊಂದು ನೀರು ಬೆರೆಸಿದ್ಯಲ್ಲ ಸರಿನಾ ಭಾಗ್ಯಕ್ಕ ನೀನ್ ಮಾಡಿರೋದು? ಅಯ್ಯೋ ಕಲ್ದಿರಪ್ಪ ನಿನ್ಕೇನ್ ಗೊತ್ತು ಮೇವುಗಳೆಲ್ಲ ರೇಟ್ಗಳು ಶಾನ ಆಗೇಗಿವೆ ಇಂಡಿ ಬೂಸ ಏನ್ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಎಲ್ಲಿ ನಿಂಕ ತರೋದು ಹಸುಕ ಕಸಗುಡಿಸ್ಬೇಕು ಸಗಣಿ ಎತ್ತಬೇಕು ಒಂದ್ ಕೆಲ್ಸ ಎರಡ್ ಕೆಲ್ಸ ಅಕ್ಕ ಭಾಗ್ಯಕ್ಕ ಸುಮ್ನೆ ಕಲ್ದಿರೋ ಓ ಭಾಗ್ಯಕ್ಕ ಯಾರು ಕೂಗ್ದಂಗೈತೆ ಹೋಗು ಹೋಗು, ನಿನಗೆ ಅದರ ಅನುಭವ ಆದ್ಮೇಲೆ ಅರ್ಥ ಆಗುತ್ತೆ. ಏನಪ್ಪಯ್ಯ ಅಕ್ಕ ಒಂದ್ 3 ಲೀಟರ್ ಹಾಲು. ಹಾಲಾ ಹಾಕ್ತೀನಿ. ಏನಕ್ಕ ಇದು ಹಾಲಿಗೆ ನೀರ್ ಹಾಕೊಡ್ತಾ ಇದ್ಯಾ ನೀನ್ ನೀರ್ಗೆ ಹಾಲು ಹಾಕೊಡ್ತಾ ಇದೆಯೋ? ಏನೋ ನಿಮ್ ಹೋಟ್ಲಾಗ ಕಾಫಿ ಬೆಲೆ ಗಟ್ಟಿಗೆ ಇದ್ದಂಗೆ ನಿನ್ ಬೆಲೆ ಸಾಚ ಇದ್ದಂಗೆ ನಿಂಗೆ ಇಷ್ಟವಿದ್ರೆ ಹಾಕ್ಸ್ಕೆ ಇಲ್ಲ ಅಂದ್ರೆ ಹೋಗೋ ಡೈರಿಗೆ ಹಾಕಿಂತೀನಿ. ಓ ನಮ್ದು ಹಾಲು ಕರೆಯೋ ವಂಶನೇ, ಊರಲ್ಲಿ ನಮ್ದು ಹಸುಗಳಿದೆ. ಹಾಲು ಎಷ್ಟು ಗಟ್ಟಿ ಇರುತ್ತೆ ಅಂತ ನಮಗ್ ಗೊತ್ತಿಲ್ವಾ? ಹೌದಾ ಪಾಪ ಹಂಗಾರೆ ನಮ್ಮ ಹಸುವಾಗ ಹಾಲು ಕರಿ ಅಂತೆ ಬಾ. ಹಾಲು ಕರಿಯಕ್ ಬೇರೆ ಬರಲ್ವೇ? ಏನೋ ಒಂದ್ ಮಾಡೋದಾಯ್ತು. ಹಲೋ ಬಾ, ಹಲೋ ಬಾ ಬಾ, ಹಲೋ ಬಾ. ಹಿಂಗೆ ಕರೆಯೋದು ಕೆಚ್ಚಲ್ ಕೈ ಹಾಕಿ ಕರೆಯೋದು. ಕೈಯಲ್ಲಿ ಕರಿಬೇಕಾ? ಮೊದ್ಲು ಹೇಳ್ಬೇಕು ತಾನೆ. ಹಲೋ ಬಾ, ಹಲೋ ಬಾ ಬಾ, ಹಲೋ ಬಾ. ಯಾಕ ಫೋನ್ ಹಾಕಿ ಕರ್ದ್ ಬಿಡು ಸರತ್ತದ. ನಿನ್ ಮಾಲ್ ಗಟ್ಟಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಸೊಂಟ ಗಟ್ಟಿ ಇದ್ರೆ ಸಾಕು. ಗೊತ್ತಾಯ್ತಲ್ಲ ಭಾಗ್ಯಕ್ 4 ತಂಟಿಗೆ ಬಂದ್ರೆ ಏನ್ ಆತದ ಅಂತ. ಭಾಗ ಏ ಭಾಗ, ಯಾಕಪ್ಪ ಅಂಕುಕ್ಕೆ ಬತ್ತೈತೆ? ನೋಡು ನೀ ಕೊಟ್ಟಿರೋ ಹಾಲು ಒಡೆದು ಹೋಗೈತಿ. ಅಯ್ಯೋ ನಿನ್ನ ಹೆಂಡ್ರು ಕರೆಕ್ಟ್ ಪಾತ್ರೆಗಳು ತೊಳ್ದಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗ್ತದ? ನಿನ್ನೆ ಹಾಲು ಕೊಟ್ಬಿಟ್ಟು ನನಗೆ ಮೋಸ ಮಾಡ್ತೀಯಾ? ಅದೆಲ್ಲ ಗೊತ್ತಿಲ್ಲ ನನಗೆ, ಬೇರೆ ಹಾಲು ಕೊಡು. ನಾನ್ ನೀನ್ ಎಷ್ಟೇ ಹೇಳಿದ್ರು ಹಾಲ್ಕ್ ಬದ್ಲು ಹಾಲು ಕೊಡಲ್ಲ. ಯಾಕೋ ಈ ಒಡೆದು ಹೋಗಿರೋ ಹಾಲು ತಗೊಂಡು ಹೋದ್ರೆ ನನ್ನ ಸಂಸಾರ ಒಡೆದೋಗ್ತದ ಕಣಕು. ಹೌದಾ ಇರು ತಕ. ಏನಿದು? ಏನಾ ನಿನ್ ಸಂಸಾರ ಹೊಡೆದೋಗ್ತದೆ ಅಂತೆಲ್ಲ ಫೆವಿಕಾಲ್ ತೆಗ್ದು ಅಂಟಾಕ್ಯ. ಭಾಗ್ಯಕ್ಕ ಅಕ್ಕ ಅಕ್ಕ ಯಾಕಮ್ಮಯ್ಯ? ಅಕ್ಕೋ ನನ್ನ ತಂಗಿಕ ಎಷ್ಟೊಂದು ದಿನ ಆದಮೇಲೆ ಗಂಡಿನ ಕಡೆಯವ್ರು ಬಂದವ್ರು ಅಕ್ಕೋ. ಅಷ್ಟು ಹಾಲಿದ್ರೆ ಅಟ್ಟಕ್ಕೋ. ಅಯ್ಯೋ ನಮ್ಮನೆ ಅಲ್ಲ ಬೇಡ ಅಮ್ಮಯ್ಯ, ಹೋಗಿ ಆ ಡೈರಿನಾಗ ಹಾಕ್ಸ್ಕೊ. ಡೈರಿಗೂ ಹೋಗಿದ್ನಕ್ಕೋ ಮುಚ್ಚೋರಕ್ಕೋ. ಅಷ್ಟು ಅಟ್ಟಕ್ಕ ಹಾಲಿದ್ರೆ. ನನ್ನ ಮಾತು ನೀನು ಕೇಳಲ್ಲ, ಹೇಳೋದು ನನ್ನ ಧರ್ಮ. ಕೇಳಲಿಲ್ಲ ಅಂದ್ರೆ ನಿನ್ನ ಕರ್ಮ ಏನು ಮಾಡಕತ್ತದ ಅನ್ಭೂಸು.
ಹಾಲು ಇಷ್ಟು ನೀರಾಗೈತೆ. ಅಯ್ಯೋ ಅಮ್ಮಯ್ಯ, ಹುಡುಕ್ ಶಾನ ಅಲ್ಲ. ನಮ್ಮ ಹಸುವು ನೀರು ಕುಡ್ದು 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 ರುಷ್ಟ ಹಾಲು ನೀರಾಗ್ಯದ ಅಷ್ಟೇ. ತಗೊಳಕ್ಕ. ಇದೇನಮ್ಮಯ್ಯ ನೋಟೆಲ್ಲ ನೆಂದೋಗಿದೆ. ಅಕ್ಕೋ ಶಾನ ಹುಡ್ಕಲ್ಲ, ಅದಕ್ಕೆ ಬೆವ್ರು ಬಂದು 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 ನೆಂದೋಗೈತೆ. ಹಬ್ಬಕ್ಕ ರಶ್ ಶಾನ ಆಗೈತದ. ಬಿರ್ಬಿರ್ನ ಸಾಮಾನುಗಳು ತೆಗ್ದೊಂದು ಹೋಗ್ಬಿಡ್ಬೇಕು. ಏನ್ ಭಾಗ್ಯಕ್ಕ ಗಾಳಿ ಈ ಕಡೆ ಬಿಸ್ಬಿಟ್ಟೈತೆ? ಅಯ್ಯೋ ರಮಕ್ಕ, ನಿನ್ನೆ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ. ಹೆಂಗೆ ಹೂವ ಬಾರೋ? 80 ರೂಪಾಯಿ. ಓ ಏನ್ಕಮ್ಮ, ನೆನ್ನೆಲ್ಲ 40 ರೂಪಾಯಿ ಕೊಟ್ಟು ತೆಗ್ದೊಂದು ಹೋಗಿದ್ನೆ. 40 ರೂಪಾಯ? ಪ್ಲಾಸ್ಟಿಕ್ ಹಾರ ಐತೆ ಕೊಡ್ಲಾ? ಪ್ಲಾಸ್ಟಿಕ್ ಅರ ಫ್ಯಾನ್ಸಿ ಅಂಗಡಿನಾಗೆ ಸಿಗ್ತದ, ಅದನ್ನ ತಕೊಂಡಕ್ ಇಲ್ಲಿವರೆಗೂ ಬರ್ಬೇಕಾ ನಾನು? ಎಲ್ಲಮ್ಮ 80 ರೂಪಾಯಿ? ಹಬ್ಬಗಳು ಬೇರೆ ಜಾಸ್ತಿ ಆಗೋಗೈತೆ, ನಾಳೆ ಹಬ್ಬ ಐತೆ. 80 ರೂಪಾಯಿ ಇಷ್ಟ ಇದೆ, ತಗೋ, ಇಲ್ಲ ಅಂದ್ರೆ ಹೋಗಮ್ಮ. ಆಯ್ತು ಕೊಡು, ಒಂದು 3 ಬಾರು. 3 ತಗೋ, ಒಂದು 5 ಹಾಕ್ಲಾ ಮಳ? 3 ಹಾಕು ಸಾಕು. ರವೆ 1 kg, ಬೆಲ್ಲ 1 kg, 2 ಲೀಟ್ರ್ ಎಣ್ಣೆ, ಟೀ ಪುಡಿ ನೋಡಕ್ಕ. 1820 ಆಯ್ತು. 1820 ಆಗೈತೆ. ಗೋಡಂಬಿ ಏನ್ಕಪ್ಪ ಇಷ್ಟ ಹಾಕಿದ್ದೆ? ಅಯ್ಯೋ ಆ ಗೋಡಂಬಿ ತೆಗಿಬೇಡ ಇಲ್ಲ. ಎಣ್ಣೆ 2 kg ಹಾಕಿದ್ದೆ. ಏನ್ಕ ಇವಾಗ ಕೊಲೆಸ್ಟ್ರಾಲ್ ಬಂದು ಜನಗಳು ಸಾಯ್ತಾವ್ರೆ. ಅಲ್ಲ ತೆಗಿ ಒಂದು ಪಾಕೆಟ್. ಅಕ್ಕ ತಲೆ ಮನೆ ತೆಗ್ಬಿಡ್ಲ? ಅಯ್ಯೋ ಬೇಡ, ಅದಿಕ್ಕೋ. ಪೇಸ್ಟ್ ಯಾವ್ದು ಹಾಕಿದ್ದೆ? ಕೋಲ್ಗೇಟು. ಅಯ್ಯೋ ಅದೇನ್ ಬೇಡ, ತೆಗ್ದಾಕೋ. ಇಜ್ಲಾಗೋ ಬೇವು ಕಡ್ಡೆಗೋ ಉಜ್ಕೊಂಡ್ರ ಆತದ. ಉಪ್ಪು 2 kg ಹಾಕಿದ್ದೆ. ಇಲ್ಲಿ ಬೇಡ, ತೆಗಿ. ಇವಾಗ ಜನಗಳು BP ಬಂದು ಓದ್ತಾ ಅವ್ರೆ. ಅಲ್ಲೇ 1 kg ಸಾಕು. ಬೆಲ್ಲ ಏನಕ್ಕೆ ಇಷ್ಟ ಹಾಕಕ್ ಹೋಗಿದ್ದೇಳ? ಏನ್ ಬಂದವ್ರಿಗೆಲ್ಲ ಒಬ್ಬಟ್ಟುಗಳು ಮಾಡಕ್ಕಾಗ್ತದ? ಪಾಯಸ್ ಗೀಸ್ ಮಾಡ್ತೀನಿ, ತೆಗ್ದಾಕು. ಬೆಲ್ಲ ಬೇಡ. ಇಂದ ತಕ. ಇವಾಗ ಎಷ್ಟಾಯ್ತು ನೋಡು. ತಗೋಕ 900 ರೂಪಾಯಿ ಆಯ್ತು. ಅಲ್ಲ ಈ 900 ರೂಪಾಯಿ ಸಾಮಾನ್ ತೆಗ್ದಿದ್ನಿ. ಇದೇನು ಫ್ರೀ ಕೊಡಲ್ಲ ನಿಮ್ಮ ಅಂಗಡಿಯಾಗ? ಇಡಲ್ಲಕ್ಕ, ಅದ್ ಬೇರೆ ನಿಂಗೆ ಫ್ರೀಯಾಗಿ ಕೊಟ್ಬಿಡ್ತಾರ ನೋಡು. ಸರಿ ಆಯ್ತು. ಇದು ಲೆಕ್ಕ ಬರ್ಕೊಂಬಿಡು ಬುಕ್ಕಾಗ. ನಾಳೆ ನಾಳಿದ್ ಬಂದು ಕೊಟ್ಬಿಟ್ಟು. ಇಷ್ಟೆಲ್ಲ ಮಾತಾಡಿದ್ ನೋಡಿದ್ರೆ ಕಾಸು ಕೊಡ್ತೀವಿ ಅನ್ಕೊಂಡ್ರೆ ಲೆಕ್ಕ ಬರ್ಕೊಂತ ಇದೆಯಲ್ಲಕ್ಕ. ಈಗ ತಾನೇ ಅಂಗಡಿ ತೆಗ್ದಿದೀನಿ, ಪೂಜೆ ಮಾಡಿದೀನಿ, ಇನ್ನೂ ಬೋಣಿನೇ ಆಗಿಲ್ಲ. ಕಾಸು ಕೊಟ್ಬಿಟ್ಟು ತಗೊಂಡೋಗಕ್ಕ. ಹೌದಾ? ಇಂದ ತಕ್ಕ. ಈ 150 ರೂಪಾಯಿ ಇಕ್ಕೊಂಡಿರೋ. ಇನ್ ಮಿಕ್ಕಿದ್ದು 750 ರೂಪಾಯಿ ಕೊಡ್ತೀನಿ. ನಾಳೆ ನಾಳಿದ್ದ ಕೊಡ್ತೀನಿ. ಅಪ್ಪಯ್ಯ, ಹಬ್ಬಕ್ಕ ಒಂದು ಕಮ್ಮಿ ರೇಟಾಗ ಚೆನ್ನಾಗಿರೋ ಸೀರೆ ತೋರ್ಸ. ಏನು ಕಮ್ಮಿ ರೇಟಲ್ಲಿ ಚೆನ್ನಾಗಿರೋ ಸೀರೆನಾ? ಈ ಕಲರಾಗ ಇಂಥ ಬಾರ್ಡ್ರ್ ಇಲ್ಲ. ಈ ಕಲರಲ್ಲಿ ಈ ಬಾರ್ಡ್ರ್ ಬೇಕಾ? ಕಲರಲ್ಲಿ ಬಾರ್ಡ್ರು. ಈ ಸೀರೆ ನೋಡಿ ಸರ್, ಚೆನ್ನಾಗಿದೆ. ಎಲ್ಲ ಸೇಮ್ ಹಂಗೆ ಇದೆ ಬಾರ್ಡ್ರು. ಏನೋ ಅಷ್ಟು ಪಲ್ಸ್ನಿದ್ದಂಗೆ ಅದೇ. ಇರ್ಲಿ ಬಿಡು, ಇದೇ ಇರ್ಲಿ. ಏನ್ ರೇಟ್ ಅಪ್ಪಯ್ಯ ಇದು? ಅಕ್ಕ ಇದು ನಿಮಗೆ 1200 ರೂಪಾಯಿ ಆಗುತ್ತೆ. ಏನು ಈ ಸೀರೆಕ 1200 ರೂಪಾಯ? ಅಯ್ಯೋ ನಂಗೆಲ್ಲ ಒಂದು 200-300 ರೂಪಾಯಿಗೆ ತೋರ್ಸು ಸಾಕು. ಯಾಕೋ 200-300 ರೂಪಾಯಿ ಬ್ಲೌಸ್ ಪೀಸೇ ಬರಲ್ಲ, ಇನ್ನು ಸೀರೆ ಬರ್ತೈತಾ? ನಮ್ಮ ಅಂಗಡಿನಲ್ಲಿ ಸ್ಟಾರ್ಟಿಂಗೇ 700 ರೂಪಾಯಿ ಸೀರೆ. ಓ ಏನ್ ನೀನ್ ದುಬೈ ನಿಂಕ ತಂದ್ಬಿಟ್ಟಿದ್ದೆ ಬಟ್ಟೆಗಳನ್ನೆಲ್ಲ? ಬ್ಯಾಡ ಎತ್ತು ತಕ, ನಾನು ಬೇರೆ ಅಂಗಡಿಗೆ ಹೋಗ್ತೀನಿ. ಅಕ್ಕೋ 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 ಬಾಕ ಇದೆ, ನಿನಗೆ ಚೆನ್ನಾಗಿರೋ ಸೀರೆನೇ ತೋರಿಸ್ತೀನಿ. 200-300 ರೂಪಾಯಿ ನಿಂಗೆ ಚೆನ್ನಾಗಿರೋ ಸೀರೆ ಬೇಕು. ತಕೋ ಅಕ್ಕ. ಅಕ್ಕೋ ಆಪ್ತ ಮಿತ್ರ ಪಿಕ್ಚರಾಗ ಸೌಂದರ್ಯ ಉಟ್ಕೊಂಡಿದ್ದ ಸೀರೆನೇ ಇದು. ಎಷ್ಟಪ್ಪ ಇದು? ಬೇರೆಯವ್ರ ಕಂದ್ರೆ 400 ರೂಪಾಯಿ, ಅಕ್ಕ ನಿನ್ಕಂದ್ರೆ ಬರೀ 300.
ನಾನು 200 ರೂಪಾಯಿ ಕೊಡೋದು. 200 ರೂಪಾಯಿ ಸರಿ, ಬಿಲ್ ಅಂದ್ರೆ 250 ರೂಪಾಯಿ ಆಗ್ತೈತೆ ಅಕ್ಕ. ಅಯ್ಯ ನಿನ್ ಬಿಲ್ ಇಟ್ಕೆ ನಾನೇನ್ ಬಾಂಡ್ ಬಿಡ್ಲೆ? ಇಲ್ಲ ತಕ ಬರ್ಲೆ. ಭಾಗ್ಯಕ್ಕ, ವ್ಯಾಪಾರ ಭಲೇ ಜೋರಾಗಿ ಮಾಡ್ಕೊಂಡು ಬಂದಂಗಿದ್ಯಾ? ಅಯ್ಯೋ ಹೂನಪ್ಪ, ಸಾಕಾಗೋಯ್ತು. ಓಡಾಡಿ 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 ಯಾಕೋ ಮೊಣ್ಕಾಲುಗಳೇ ಶಾನ ನೋವೆತ್ಕೊಂಡ್ಬಿಟ್ಟದೆ. ಡಾಕ್ಟ್ರ್ ಹತ್ರಕ್ಕನ ಒಂದು ಕಿತ್ತ ಹೋಗ್ಬಿಟ್ಟು ಬರಬೇಕು. ಭಾಗ್ಯಕ್ಕ, ಒಂದು ವಿಷಯ ಗೊತ್ತಾ? ಈ ವ್ಯಾಪಾರದಲ್ಲಿ ಎಲ್ಲ ನಿನಗೆ ಮೋಸ ಆಗೈತೆ. ನನ್ಗೆಂಗ್ ಮೋಸ ಆಗ್ತದ? ಇಲ್ಲೋಡ, ಬರೀ 200 ರೂಪಾಯಿಕ ಎಂತ ಸೀರೆ ತಂದಿದ್ನಿ ಅಂತ. ಅದನ್ನ ನೀರಾಗ ಹಾಕಿ ನೋಡು, ಅದ್ರ ನಿಜವಾದ ಬಣ್ಣ ಗೊತ್ತಾಗ್ತದೆ. ಹೌದಪ್ಪ, ನೀನ್ ಹೇಳಿದ್ದೆ ಸರಿ. ಸೀರೆ ಹೋಗಿ ಪಂಚಾಗೆದಿ. ಅದ್ ಸರಿ, ಹೂವ 3 ಮಾರು ಅಂತ ತಗೊಂಬಂದಲ್ಲ, ಎಷ್ಟೈತೆ ಅಂತ ನೋಡು. ಅಯ್ಯೋ ಇದೇನಿದು, 3 ಬಾರ್ ತಂದಿದ್ರೆ 1.5 ಬಾರ್ ಆಗಿದೆ. ಅಷ್ಟೇ ಅಲ್ಲ, ನೀನ್ ತಿನ್ಸಿ ತಂದಿದ್ಯಲ್ಲ, ಅದರಲ್ಲೂ ತೂಕದಲ್ಲಿ ಮೋಸ ಆಗಿದೆ. ನನ್ನ ಬಟ್ಟೆಗಳಿಗೆ ಮಾಡ್ತೀನಿ ನೋಡಿ ಇವತ್ತು. ಭಾಗ್ಯಕ್ಕ, ಬಾಯ್ಲಿ. ಅಲ್ಲ ಭಾಗ್ಯಕ್ಕ, ನೀನು ಹಾಲಿಗೆ ನೀರು ಬೆರೆಸಿದ್ರೆ ಅದು ಮೋಸ ಅಲ್ಲ. ನಿನಗ್ಯಾರು ಮೋಸ ಮಾಡಿದ್ರೆ ಅದು ಮೋಸನಾ? ನೋಡು ಭಾಗ್ಯಕ್ಕ, ನಾವೊಬ್ರಿಗೆ ಮೋಸ ಮಾಡಿದ್ರೆ ನಮಗೆ ಇನ್ನೊಬ್ರು ಮೋಸ ಮಾಡೇ ಮಾಡ್ತಾರೆ. ಈ ಯಮಧರ್ಮ ನಿನ್ನನ್ನು ಕ್ಷಮಿಸ್ಬೋದು, ಆದ್ರೆ ಕರ್ಮ ನಿನ್ನನ್ನು ಕ್ಷಮಿಸಲ್ಲ ಭಾಗ್ಯಕ್ಕ. ಹೌದು, ನಾನು ತಪ್ಪು ಮಾಡ್ಬಿಟ್ನಿ. ಇನ್ಮೇಲೆ ಯಾವತ್ತೂ ಹಾಲಕ್ಕೆ ನೀರು ಬೆರೆಸಲ್ಲ. ಹಸು ಎಷ್ಟು ಹಾಲು ಕೊಡ್ತದೋ ಅಷ್ಟ್ರಾಗೆ ವ್ಯಾಪಾರ ಮಾಡ್ಕೊಂತೀನಿ. ಒಳ್ಳೇದಾಗ್ಲಿ. ಎಮ್ಮೆ ಕಳೆದೋಯ್ತು, ಅಯ್ಯೋ ಭಾಗ್ಯಕ್ಕ. ಎಮ್ಮೆ ಕಳೆದೋಯ್ತು, ಅಯ್ಯೋ ಭಾಗ್ಯಕ್ಕ. ಅಯ್ಯೋ ಭಾಗ್ಯಕ್ಕ.